ಹಾಯ್, ನಾನು ನಿಮ್ಮ ಒಳ್ಳೆ ಹುಡುಗಿ ಅಭಿನಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರ್ತೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಗೈಸ್, ಇವತ್ತೇನು ಬ್ಲಾಗ್ ಅಂತ ನಿಮ್ಗೆ ಆಲ್ರೆಡಿ ತಮ್ಮಡೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಹಾಗೆ ಇದು ಡೈಲಿ ಬ್ಲಾಗ್ ಕೂಡ ಆಗಿರುತ್ತೆ. ಇವತ್ತು ಹಾಸ್ಪಿಟಲ್ಗೂ ಕೂಡ ಹೋಗಬೇಕು 6 ಮಂತ್ಸ್ ಚೆಕಪ್ಗೆ. ಸೊ ಹೇಗಿರುತ್ತೆ ಬ್ಲಾಗ್ನ ಅಂತ ನೋಡಿ. ಇವಾಗ ಆಲ್ರೆಡಿ ಬೆಳಗ್ಗೆ ಎದ್ದು ಚಿತ್ರಾನ್ನ ಎಲ್ಲ ಮಾಡಿ ಮಡ್ಕಿದ್ದೀನಿ, ಮುಖ ಎಲ್ಲ ತೊಳೆದಾಯಿತು. ಇವಾಗ ಬಟ್ಟೆ ಎಲ್ಲ ಹಾಕ್ಕೊಂಡು ಹೋಗಬೇಕು. ಸೊ ಮಳೆ ಕೂಡ ಬರೋಂಗಿದೆ, ನೋಡೋಣ ಹೇಗಿರುತ್ತೆ ಬ್ಲಾಗ್ ಅಂತ. ಸೊ ಪೂರ್ತಿ ಬ್ಲಾಗ್ ನೋಡಿ ಪ್ಲೀಸ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ಬಾಟಲಂತೂ ಬೇಕೇ ಬೇಕು ನನಗೆ, ನೀರು ಸಿಕ್ಕಾಪಟ್ಟೆ ಕುಡಿತೀನಿ. ಇದನ್ನ ನಾನು ಮೀಶೋಯಿಂದ ಬ್ಯಾಗ್ನ ಬುಕ್ ಮಾಡ್ಕೊಂಡಿದ್ದೆ. ನಿಮಗೇನಾದರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬಾ ಪೇಶಿಯಸ್ ಆಗಿದೆ. ನಾನು ಬೇಕಾಗಿರೋ ಫೈಲ್ಸ್ ಎಲ್ಲ ತಗೊಂಡು ಹೋಗ್ತಾಯಿದ್ದೀನಿ. ಇವಾಗ ರೆಡಿ ಆಗಬೇಕು. ಸೊ ಗೈಸ್, ಇವಾಗ ರೆಡಿಯಾಗಿ ಹೋಗೋಣ. ಟೈಮ್ ಆಗಿದೆ ಆಲ್ರೆಡಿ. ವೆದರ್ ಕೂಡ ಫುಲ್ ಕೋಲ್ಡ್ ಆಗೈತೆ. ಇವಾಗ ರೆಡಿಯಾಗಿಬಿಟ್ಟು ಹೋಗೋಣ. ಸೊ ನೋಡ್ತಿರ್ಬೋದು, ಈ ಡ್ರೆಸ್ನ ನಾನು ಮೈಸೂರಿಗೆ ಹೋಗಿದ್ನಲ್ಲ 5 ಮಂತ್ ಸ್ಕ್ಯಾನಿಂಗ್ಗೆ, ಆವಾಗ ತೊಗೊಂಡಿದ್ದೆ. ಸೊ ಅದನ್ನೇ ವೇರ್ ಮಾಡಿಕೊಂಡು ಹೊರಟ್ವಿ. ಅಂದರೆ ಮೋಡ ಇತ್ತು, ಸೊ ಅದಕ್ಕೋಸ್ಕರ ಬೇಗ ಹೋಗೋಣ ಅಂದ್ಬಿಟ್ಟು ಹೊರಟಿದ ತಕ್ಷಣವೇ ಹಾಸ್ಪಿಟಲ್ಗೆ ಡೈರೆಕ್ಟ್ ಹೋದ್ವಿ. ಇನ್ನೆಲ್ಲೂ ಕೂಡ ಸ್ಟಾಪ್ ಕೊಡಲಿಲ್ಲ. ಇನ್ನು ಟ್ರಾಫಿಕ್ ಬಗ್ಗೆ ಕೇಳಬೇಕಾ, ಬೆಂಗಳೂರಲ್ಲಿ ತುಂಬ ಅಂತಿದ್ರು, ಇತ್ತೀಚೆಗೆ ಮೈಸೂರಲ್ಲಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ವೆದರ್ ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿದೆ ಅಂತ. ಫುಲ್ಲು ಮೋಡ. ಆದರೆ ಚೆನ್ನಾಗಿತ್ತು, ಅಂದರೆ ಬಿಸಿಲಿರಲಿಲ್ಲ. ಒಂದು ಕಡೆ ಭಯ ಕೂಡ, ಇದೇನಪ್ಪ ಮಳೆ ಬಂದ್ಬಿಡುತ್ತೆ ಅಂತ. ಸೊ ಹೋಗಿ ಹಾಸ್ಪಿಟಲಲ್ಲೆಲ್ಲ ಚೆಕಪ್ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಊಟದ ಕಡೆ ಬಂದ್ವಿ. ಅಲ್ಲಿ ಯಾವುದೇ ರೀತಿ ನಾನು ವ್ಲಾಗ್ ಮಾಡಲಿಲ್ಲ ಹಾಸ್ಪಿಟಲಲ್ಲಿ. ಅಂದರೆ ಫಸ್ಟ್ ಟೈಮ್ ಹೋಗಿದ್ದಲ್ವಾ, ನೋಡೋಣ ಏನು ಬೇಡ ಈಗಲೇ ಮಾಡೋದು ಅಂದ್ಬಿಟ್ಟು ಮಾಡಲಿಲ್ಲ. ತೋರಿಸ್ಕೊಂಡು ವಾಪಸ್ ನಾನು ಬಂದೆ ಡೈರೆಕ್ಟು ಅಲ್ಲಿ ಹೋಟೆಲಿಗೆ ಬಂದು ತಿನ್ನೋಕ್ಕೆ ಏನೇನು ಬೇಕು ಅಂತ ಆರ್ಡ್ರ್ ಮಾಡಿಕೊಂಡು ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ಬಿಟ್ಟು, ಅಂದರೆ ಫಸ್ಟ್ ಟೈಮ್ ಹೋಗಿದ್ದಲ್ವ ಹಾಸ್ಪಿಟಲ್ಗೆ, ಯಾವುದೇ ರೀತಿ ಸ್ಕ್ಯಾನಿಂಗ್ ಆ ಥರ ಏನು ಇರಲಿಲ್ಲ ಈ ಮಂತು. ಜಸ್ಟು ಹಂಗೆ ಚೆಕಪ್ ಮಾಡಿದ್ರು ಅಷ್ಟೇ. ಪಾಪದ್ದು ಹಾರ್ಟ್ ಬೀಟ್ ಆಗಿರ್ಬೋದು ಎಲ್ಲ ಕೂಡ ನಾರ್ಮಲ್ ಆಗಿದೆ. ಒಂದು ಸ್ವಲ್ಪ ವೆಯ್ಟ್ ಕಮ್ಮಿ ಅಂತ ಅಂತಿದ್ರು ಅಷ್ಟೇ. ಇನ್ನು ತಿನ್ನೋಕ್ಕೆ ನಾವು ಇದಿಷ್ಟು ಫುಡ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಪರೋಟ ಹಾಗೆ ಚಿಕನ್ ಮಸಾಲ ಚೆನ್ನಾಗಿತ್ತು ಟೇಸ್ಟ್ ವೈಸ್, ನನಗಂತೂ ಇಷ್ಟ ಆಯಿತು. ಸೊ ತಿಂದ್ವಿ. ಇನ್ನು ಅದು ತಿಂದಾದ್ಮೇಲೆ ಅದು ಕೂಡ ಹೊಟ್ಟೆ ತುಂಬಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡಿದ್ವಿ. ಅದು ಕೂಡ ಚೆನ್ನಾಗಿತ್ತು. ಫುಲ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ನೆಕ್ಸ್ಟು ಡೈರೆಕ್ಟ್ ನಾವು ಮನೆಗೆ ಬಂದ್ವಿ. ನನ್ನ ಹಸ್ಬೆಂಡ್ಗೆ ನಾನು ರೇಗಿಸ್ತಿದ್ದೆ, ಜಾಸ್ತಿ ತಿಂತಾರೆ ನೋಡಿ, ಎಷ್ಟು ತಿಂತಾರೆ ಅಂತ. ಸುಮ್ಮನೆ ಹಾಗೆ ಕಾಮಿಡಿ ಮಾಡಿಕೊಂಡು ಚೆನ್ನಾಗಿ ತಿಂದ್ಕೊಂಡು ಇಬ್ಬರು ಕೂಡ ವಾಪಸ್ ಮನೆಗೆ ಬಂದು ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಸೊ ಗೈಸ್ ಬಂದು ನಿದ್ದೆ ಮಾಡಾಯಿತು. 1 ಗಂಟೆಗೆ ಮಲ್ಕೊಂಡವರು 4 ಗಂಟೆಗೆ ಎದ್ವಿ. ನಮ್ಮನೆ ಕರು ಮಾತ್ರ ನಿಮ್ಗೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಏನಕ್ಕೆ ಸಿಕ್ಕಾಪಟ್ಟೆ ಸಂಜೆ ಆಯ್ತಂದರೆ ಯಾವಾಗಲೂ ಸುಮ್ಮನೆ ಕೂತ್ಕೊಳ್ಳೋದೇ ಅದ್ರ ಕೆಲಸ. ಸೊ ಅದರದ್ದು ಇಗ್ನೋರ್ ಮಾಡಿ. ಸೊ ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಪ್ಪ ಅಂದರೆ, ಸೊ ಇವತ್ತು 24, ಇವತ್ತು 6 ಮಂತ್ಸ್ ಕಂಪ್ಲೀಟ್ ಆಯಿತು ನನಗೆ. ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ. ಇಷ್ಟು ದಿನ ನಾನು ನಿಮಗೆ ಸೆಂಟ್ ಮೇರಿಸ್ ಕೋಟೆಲ್ ತೋರಿಸ್ತಿದ್ದೆ ಅಂತ ಹೇಳಿದ್ದೆ. ಸೊ ಅಲ್ಲೂ ವ್ಲಾಗ್ ಮಾಡಿ ಹಾಕಿದ್ದೆ. ಬಟ್ ಇವತ್ತು ನಾನು 6 ಮಂತ್ಸಿಂದ ಬೇರೆ ಕಡೆ ತೋರಿಸ್ತಾ ಇದ್ದೀನಿ. ಅಂದರೆ ಮೈಸೂರು ಅಂತಲೇ ಅಂದ್ಕೊಳ್ಳಿ, ಮೈಸೂರು ಅಕ್ಕಪಕ್ಕ. ಸೊ ಹೇಳ್ತೀನಿ ಎಲ್ಲಿ ಏನು ಎತ್ತ ಅಂತ ನೆಕ್ಸ್ಟ್ ವ್ಲಾಗ್ಗಳಲ್ಲಿ. ಈಗ ಸದ್ಯಕ್ಕೆ ಬೇಡ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತಾ ಇರೋದು ಯಾವ ಹಾಸ್ಪಿಟಲು ಏನು ಎತ್ತ ಅಂತ ಹೇಳ್ತೀನಿ. ಕೋಟೆಲ್ ತೋರಿಸ್ತಿದ್ದೆ, ಆಮೇಲೆ ಬೇಡ ಅಂದ್ಬಿಟ್ಟು ಈಗ ಬೇರೆ ಕಡೆ ತೋರಿಸೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಇವತ್ತು ಹೋಗಿದ್ವಿ ಫಸ್ಟ್ ಡೇ. ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ಏನಿಲ್ಲ, ಚೆನ್ನಾಗಿ ನೋಡ್ತಿದ್ರು ಅಲ್ಲೂ ಕೂಡ. ಸೊ ಇನ್ನು ಸಾರಿ ಗೈಸ್, ಅದು ತುಂಬಾ ಡಿಸ್ಟರ್ಬ್ ಮಾಡ್ತಿದೆ. ಇನ್ನು 7 ಮಂತ್ಸು ನೆಕ್ಸ್ಟ್ ಮಂತ್ಸ್ಗೆ ಸ್ಕ್ಯಾನಿಂಗ್ ಬರ್ತಿದ್ದಾರೆ. ಇನ್ನು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಡೈರೆಕ್ಟು ತಿರ್ಗಾ ಅಲ್ಲೇ ಹಾಸ್ಪಿಟಲ್ಗೆ ತೋರಿಸ್ಬಿಟ್ಟು ಬರಬೇಕು. ಸೊ ಇದಿಷ್ಟ ಆಗಿತ್ತು. ಇನ್ನು ಯಾವಾಗಲೂ ಎಲ್ಲರೂ ಈ ಥರ ಹಾಸ್ಪಿಟಲ್ಗೆ ಹೋದರೆ ಏನಾದ್ರು ತಿನ್ಕೊಂಡು ಬರೋದೇ ನನ್ನ ಕೆಲಸ. ಏನೋ ಸದ್ಯಕ್ಕೆ ಏನಪ್ಪ ಕರ್ಕೊಂಡು ಹೋಗಿರ್ತಾರಲ್ವ, ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ನಂಗೆ ಏನೇನು ತಿನ್ಬೇಕು ಅನಿಸುತ್ತೆ ಅದೆಲ್ಲ ತಿನ್ಕೊಂಡು ಬಂದ್ಬಿಡೋದೆ. ಮನೇಲೂ ಮಾಡಿರ್ತಾರೆ, ಬಟ್ ಹೊರಗಡೆ ತಿನ್ನೋದು ಜಾಸ್ತಿ ಕ್ರೇವಿಂಗ್ಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅಷ್ಟು ತಿನ್ಕೊಂಡು, ಸ್ವಲ್ಪ ಮಳೆ ಬೇರೆ ಬರೋವಾಗ್ಬಿಟ್ಟಿತ್ತು. ಸದ್ಯಕ್ಕೆ ಏನು ಬರಲಿಲ್ಲ, ಲೈಟಾಗಿ ಅನಿತಿತ್ತು ಅಷ್ಟೇ. ಸೊ
ಒಂದು 10 ಕಿಲೋಮೀಟರ್ ಲೈಟಾಗಿ ನೆನೀತಿತ್ತು, ಸೋನೆ ಬರ್ತಿತ್ತು. ಅದಾದಮೇಲೆ ಬರಲಿಲ್ಲ. ಮನೆಗೆ ಬಂದ್ವಿ. ಮನೆಗೆ ಬಂದು ಒಳ್ಳೆ ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಿ ಇವಾಗ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟ್ ಹೇಳಲಿಕ್ಕೆ ಏನೇನು ಅಂತ ಅಷ್ಟೇ ಗೈಸ್. ಹೋದ್ವಿ, ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಬರ್ಕೊಂಡು ತೋರಿಸಿದ್ವಿ. ಒಳ್ಳೆ ಫ್ರೆಂಡ್ಲಿಯಾಗಿ ನೋಡಿದ್ರು, ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ಹಾರ್ಟ್ ಬೀಟ್ ಎಲ್ಲ ಇನ್ನೊಂದ್ಸಲ ಚೆಕ್ ಮಾಡಿದ್ರು. ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದರು. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಈ ವ್ಲಾಗ್ ಎಲ್ಲ ಚಿಕ್ಕ ವ್ಲಾಗ್ ಆಗಿರುತ್ತೆ. ಸೊ ಅಷ್ಟೇ ಗೈಸ್. ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬಂದಿದ್ದ ತಕ್ಷಣ ನಿದ್ದೆ ಮಾಡಿದ್ದು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕೈ ಎಣ್ಣೆ ಅಂದರೆ ಹರಳೆಣ್ಣೆ ಅಂತಾರಲ್ಲ, ಅದು ನಾವು ಕೈ ಎಣ್ಣೆ ಅಂತ ಕರಿತೀವಿ. ಸೊ ಕೈ ಎಣ್ಣೆನೂ ಪ್ಯಾರಾಚೂಟ್ ಎಣ್ಣೆನೂ ಎರಡೂ ಮಿಕ್ಸ್ ಮಾಡ್ಬಿಟ್ಟು ಹಾಕಿದ್ದೀನಿ. ಯಾಕೋ ಗೊತ್ತಿಲ್ಲ, ಬರೀ ಕೈ ಎಣ್ಣೆನೇ ಹಾಕ್ತಿದ್ದೆ. ಕೈ ಎಣ್ಣೆ ಹಾಕಿದ್ರೆ ಜಾಸ್ತಿ ಹೇರ್ ಫಾಲ್ಸ್ ಆಯ್ತಿತ್ತು. ಅದಕ್ಕೆ ಕೈ ಎಣ್ಣೆ ಪ್ಯಾರಾಚೂಟ್ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ. ನಾನು ರೆಡಿ ಮಾಡ್ಕೊಳ್ತಿದ್ದಲ್ಲ ಎಣ್ಣೆ, ಅದು ಈಗ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ನಾನು ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಈಗ ನೆಕ್ಸ್ಟ್ ಏನಾದರೂ ಮಾಡ್ಕೊಬೇಕು ಆ ಎಣ್ಣೆ. ನಂಗೆ ಆ ಎಣ್ಣೆ ಮಾಡ್ಕೊಂಡ್ರೆ ಸ್ವಲ್ಪ ಹೇರ್ ಗ್ರೋತ್ ಆಗಲಿ, ಹೇರ್ ಎಲ್ಲ ಚೆನ್ನಾಗಿ ಬರೋದು. ಸೊ ಈಗ ಸದ್ಯಕ್ಕೆ ಟೈಮ್ ಸಿಗ್ತಾ ಇಲ್ಲ ಉದ್ದೇಶಕ್ಕೋಸ್ಕರ ಹರಳೆಣ್ಣೆ ಅಂದರೆ ಕೈ ಎಣ್ಣೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡ್ಕೊಬೇಕು ಅಷ್ಟೇ. ಇಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಜಾಸ್ತಿ ಏರ್ ಫಾಲ್ಸ್ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ನೆಕ್ಸ್ಟ್ ಮಾಡ್ಕೋತೀನಿ ಫ್ರೀ ಸಿಕ್ಕಾಗ. ನಿಮ್ಗೆ ನನ್ನ ಹಳೆಯ ವ್ಲಾಗ್ ನೋಡಿ ನೀವು, ಅದೇ ನಂಗೆ ಹೈಯೆಸ್ಟ್ ವ್ಯೂಸ್ ಕೊಟ್ಟಿರೋದು. ಅದೇ ವ್ಲಾಗಲ್ಲಿ ನಾನು ಹೇಳಿದ್ದೀನಿ ನಾನು ಏನು ತಲೆಗೆ ಹಾಕ್ತೀನಿ ಅಂತ. ಈಗ ಸದ್ಯಕ್ಕೆ ಟೈಮ್ ಸಿಕ್ಕಿಲ್ಲ, ಮತ್ತು ಫುಲ್ಲು ಈ ಟೈಮಲ್ಲಿ ಗೊತ್ತಲ್ವೇ, ಸುಮ್ಮನೆ ಲಿಸ್ತೇ ಇರುತ್ತೆ. ಸೊ ಮಲ್ಕೊಳ್ಳೋಂಗೆ ಆಗಿರುತ್ತೆ, ಏನು ಮಾಡೋಕ್ಕೂ ಟೈಮೇ ಇರಲ್ಲ. ಸೊ ಅದಕ್ಕೋಸ್ಕರ ಮಾಡ್ಕೊಂಡಿಲ್ಲ. ನೆಕ್ಸ್ಟು ಈಗ ಟೈಮ್ ಸಿಕ್ಕಿದಾಗ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೇಕು. ನಂಗೆ ಆಯಿಲೇ ಸೂಟ್ ಆಗೋದು ಅಷ್ಟೇ ಗೈಸ್, ಇನ್ನೇನಿಲ್ಲ. ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮ್ಮಂಥ ಹಳ್ಳಿ ಹುಡುಗಿಗೂ ಸಪೋರ್ಟ್ ಮಾಡಿ ಬೆಳೆಸಿ.